ನಮಸ್ಕಾರ. ನಾವು ಈಗ SHG VO ಮ್ಯಾಪಿಂಗ್ ಹಂತದಲ್ಲಿದ್ದೇವೆ. SHG ಮ್ಯಾಪ್ ಮಾಡಲು ಮೊದಲು ನಾವು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಬೇಕು. ನಂತರ ವಿಲೇಜನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಕೆಲವು SHGಗಳು ಮ್ಯಾಪ್ಡ್ SHGಯಲ್ಲಿವೆ, ಇನ್ನೂ ಕೆಲವು ಅನ್ಮ್ಯಾಪ್ಡ್ SHGನಲ್ಲಿ ಇವೆ. ಈಗ ನಾವು ಮ್ಯಾಪ್ಡ್ SHG ಪೇಜಿನಲ್ಲಿದ್ದೇವೆ. ಇಲ್ಲಿ ಕೆಲವು SHGಗಳನ್ನು ಅನ್ಮ್ಯಾಪ್ ಮಾಡಬೇಕಾಗಿದೆ. ಅನ್ಮ್ಯಾಪ್ ಮಾಡಲು ಮೊದಲು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಒಕ್ಕೂಟದಿಂದ ಹೊರಹೋದ ದಿನಾಂಕವನ್ನು ಆಯ್ಕೆ ಮಾಡಬೇಕು. ನಂತರ ಒಕ್ಕೂಟದಿಂದ ಹೊರಹೋಗಲು ಏನು ಕಾರಣ ಇದೆಯೋ ಅದನ್ನು ಆಯ್ಕೆ ಮಾಡಬೇಕು. ನಂತರ ಸೆಟಲ್ಡ್, ನಂತರ ಸೇವ್ ಬಟನನ್ನು ಕ್ಲಿಕ್ ಮಾಡಬೇಕು. ನಂತರ ಅನ್ಮ್ಯಾಪ್ ಆ್ಯಂಡ್ ಅಪ್ಲೋಡ್ ದ SHG ಮೇಲೆ ಕ್ಲಿಕ್ ಮಾಡಿ. ರೆಕಾರ್ಡ್ ಆ್ಯಡೆಡ್ ಸಕ್ಸಸ್ಫುಲಿ ಬಂದಿದೆ. ಇಲ್ಲಿ ನಾವು ಒಂದು ಮ್ಯಾಪ್ಡ್ SHGಯನ್ನು ಅನ್ಮ್ಯಾಪ್ ಮಾಡಿದ್ದೇವೆ. ಈಗ ಈ SHGಯನ್ನು ಅನ್ಮ್ಯಾಪ್ ಮಾಡಲು ಇಲ್ಲಿ ಸೆಲೆಕ್ಟೆಡ್ SHG ಕೆನಾಟ್ ಬಿ ಅನ್ಮ್ಯಾಪ್ಡ್ ಆಸ್ ಮೆಂಬರ್ ಇನ್ EC ಎಂದು ಬಂದಿದೆ. ಇದರ ಅರ್ಥ ಏನೆಂದರೆ ಇಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಮ್ಯಾಪ್ ಮಾಡಲಾಗಿದೆ. ಅದಕ್ಕಾಗಿ ನಂತರದ ಪೇಜಿನಲ್ಲಿ ಅವರನ್ನು ಅನ್ಮ್ಯಾಪ್ ಮಾಡಬೇಕು. ಈಗ ನಾವು ಅನ್ಮ್ಯಾಪ್ನಿಂದ ಮ್ಯಾಪ್ಡ್ SHGಯನ್ನು ಮಾಡಬೇಕು. ಮೊದಲು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಡೇಟ್ ಆಫ್ ಜಾಯ್ನಿಂಗ್ನಲ್ಲಿ ದಿನಾಂಕವನ್ನು ಎಂಟ್ರಿ ಮಾಡಿ. ನಂತರ ಸೇವ್ ಅನ್ನು ಕ್ಲಿಕ್ ಮಾಡೋಣ. ನಂತರ ಮ್ಯಾಪ್ ಆ್ಯಂಡ್ ಅಪ್ಲೋಡ್ ದ SHG ಬಟನನ್ನು ಕ್ಲಿಕ್ ಮಾಡಬೇಕು. ರೆಕಾರ್ಡ್ ಆ್ಯಡೆಡ್ ಸಕ್ಸಸ್ಫುಲಿ. ಈಗ SHG ಮ್ಯಾಪ್ಡ್ SHGನಲ್ಲಿ ಸೇರಿಕೊಂಡಿದೆ. ಈ ರೀತಿ ಮ್ಯಾಪ್ ಅನ್ಮ್ಯಾಪ್ ಮಾಡಿಕೊಳ್ಳಬೇಕು. ಮುಂದಿನ ಪುಟದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಕೆಲವು ಒಕ್ಕೂಟಗಳಲ್ಲಿ EC ಸದಸ್ಯರನ್ನು ಆಯ್ಕೆಯಾಗಿದೆ, ಅವುಗಳು ಹಸಿರು ಬಣ್ಣದಲ್ಲಿದೆ. ಹಾಗೂ ಯಾವ ಒಕ್ಕೂಟದಲ್ಲಿ EC ಸದಸ್ಯರು ಇಲ್ಲವೋ ಅವು ಗ್ರೇ ಬಣ್ಣದಲ್ಲಿ ಕಾಣಿಸುತ್ತಿದೆ. ಧನ್ಯವಾದಗಳು.